ಒಂದೊಳ್ಳೆ ಸಿನಿಮಾ, ಒಂದೊಳ್ಳೆ ಪಾತ್ರ, ಕಲಾವಿದನ ವೃತ್ತಿ ಬದುಕಿಗೆ ಹೇಗೆಲ್ಲ ದೊಡ್ಡ ಒಂದು ತಿರುವನ್ನು ಕೊಡ್ಬೋದು ಅನ್ನೋದಕ್ಕೆ ಲೇಟೆಸ್ಟ್ ಉದಾಹರಣೆ ಅಂತಂದರೆ ಸಪ್ತಸಾಗರದಾಚೆಯಲ್ಲೂ ಸಿನಿಮಾದ ಒಂದು ಸೋಮ ಅನ್ನೋ ಪಾತ್ರ. ಮನು ಅನ್ನೋ ಸೌಂಡಿಂಗಲ್ಲೇ ಜನರ ಮನಸ್ಸನ್ನು ಹಿಡಿದಿಟ್ಕೊಂಡಂಥ ನಟ ರಮೇಶ್ ಇಂದ್ರ ಅವರು. ಸೊ ಈಗ ಅವರನ್ನೇ ಹುಡ್ಕೊಂಡು ಸಾಕಷ್ಟು ಪಾತ್ರಗಳು ಸೃಷ್ಟಿ ಆಗ್ತಿದೆ, ಬರ್ತಾ ಇದೆ. ಸೊ ಸದ್ಯಕ್ಕೆ ನಮ್ಮ ಜೊತೆ ರಮೇಶ್ ಇಂದ್ರ ಅವರು ಇದ್ದಾರೆ, ಬನ್ನಿ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಸರ್, ಮೊದಲೇ ಹೇಳಿದಾಗೆ ಸರ್, ಕಿರುತೆರೆನಲ್ಲಿ ತುಂಬ ದೊಡ್ಡ ಹೆಸರು ತಮ್ಮದು. ನಂತರದಲ್ಲಿ ಈಗ ಬೆಳ್ಳಿ ತೆರೆನಲ್ಲಿ ಸಾಕಷ್ಟು ಪಾತ್ರಗಳು, ಮತ್ತು ನೀವು ನಿರ್ದೇಶಕನಾಗಿ ಸಾಕಷ್ಟು ಹುಡುಕಾಟದಲ್ಲಿದ್ದೀರಿ. ಸೊ ಈ ಜರ್ನಿ ಎಷ್ಟು ಖುಷಿ ಕೊಡ್ತಾ ಇದೆ ಸರ್, ಕಿರುತೆರೆಯಿಂದ ಬೆಳ್ಳಿ ತೆರೆಗೆ? ಚೆನ್ನಾಗಿದೆ. ಅಂದರೆ ಕಿರುತೆರೆ ಬೆಳ್ಳಿತೆರೆ ಅಂತ ನನಗೆ ಯಾವುದೋ ವ್ಯತ್ಯಾಸಗಳಿಲ್ಲ. ಬಟ್ ಅಲ್ಲೂ ಸಾಕಷ್ಟು ಕೆಲಸ ಮಾಡ್ತಾ ಇದ್ದೆ ಕಿರುತೆರೆಯಲ್ಲಿ. ಈಗ ಬೆಳ್ಳಿತೆರೆಯಲ್ಲಿ ಒಂದಷ್ಟು ಅವಕಾಶಗಳಾಗ್ತಾ ಇದೆ. ನಿರ್ದೇಶನದ ಜೊತೆಗೆ ನಟನೆಯೂ ಮಾಡ್ತಾಯಿದ್ದೀನಿ. ಒಂದಷ್ಟು ಪಾತ್ರಗಳು ನನ್ನನ್ನು ಅರಸಿ ಬರ್ತಾ ಇದೆ, ತಾನಾಗೇ ಬರ್ತಾ ಇದೆ. ಅದು ಒಂದು ಸಣ್ಣ ಮಟ್ಟದ ಖುಷಿ ಇದೆ. ತಾನಾಗೇ ಬಂದು ಆಮೇಲೆ ಯಾವುದೋ ಸಣ್ಣ ಪುಟ್ಟ ಪಾತ್ರಗಳಿಗೆ ನನ್ನನ್ನು ಯಾರೂ ಯೋಚನೆ ಮಾಡ್ತಿಲ್ಲ. ಅವರು ಒಂದು ದೊಡ್ಡ ಮಟ್ಟದ ಪಾತ್ರ ಮತ್ತು ಆ ಪಾತ್ರ ಪೋಷಣೆ ಮತ್ತು ಅದಕ್ಕಾಗಿ ಇವ್ರು ನಿಭಾಯಿಸಬಲ್ಲರು ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಒಳ್ಳೊಳ್ಳೆ ಪಾತ್ರಗಳನ್ನ ಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ತುಂಬ ಸಂತೋಷವಾಗಿದ್ದೀನಿ. ಸರ್, ಆರಂಭದಲ್ಲಿ ಗೊತ್ತಿರೋ ಹಾಗೆ ನಿಮ್ಮ ರೈಟಿಂಗು ಮತ್ತು ನಿಮ್ಮ ನಿರ್ದೇಶನ ಸಿಕ್ಕಾಪಟ್ಟೆ ಇಷ್ಟಪಡ್ತಾಯಿದ್ರು ಜನ. ಸಾಕಷ್ಟು ಸೀರಿಯಲ್ಗಳಲ್ಲಿ ಅದನ್ನು ಮೆಚ್ಚುಗೆಯನ್ನು ಮಾತನಾಡಿದ್ದಾರೆ. ಸೊ ನಟನೆ ಅನ್ನೋದು ನಿಮ್ಮ ಮೊದಲಿಂದ ಇತ್ತು ಸರ್? ನಟನಾಗಿ ಗುರುತಿಸ್ಕೋಬೇಕು ಅನ್ನೋದಿತ್ತು, ಅಥವಾ ರೈಟರಾಗಿ ನನ್ನ ಇಲ್ಲೇ ಖುಷಿಯಾಗಿದ್ದೀನಿ ಅಂತ ಅನಿಸ್ತಾ ಇತ್ತು? ಇಲ್ಲ, ಇವತ್ತಿಗೂ ಕೂಡ ನನ್ನ ಮೊದಲ ಆದ್ಯತೆ ಬಂದು ಬರವಣಿಗೆ ಮತ್ತು ನಿರ್ದೇಶನನೇ. ಎರಡನೇ ಆದ್ಯತೆ ಬಂದು ನಟನೆ. ನನಗೆ ನಟನಾಗಿ ಗುರುತಿಸ್ಕೋಬೇಕು ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ನಾನೊಂದು ಆಕ್ಸಿಡೆಂಟಲ್ಲಾಗಿ ಈ ಇಂಡಸ್ಟ್ರಿಗೆ ಬಂದಿದ್ದು. ಅಂದರೆ ಬಂದಿದ್ದೇ ಒಂದು ಯಾವುದೋ ಸಂದರ್ಭದಲ್ಲಿ. ಹಾಗಾಗಿ ನಾನು ಬಂದಿದ್ದು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ, ಅಲ್ಲಿಂದ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ, ಆನಂತರ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ, ಅಸೋಸಿಯೇಟ್ ಡೈರೆಕ್ಟ್ರಾಗಿ, ನಂತರ ಬರಹಗಾರನಾಗಿ, ನಂತರ ಚಿತ್ರಕಥಾ ಲೇಖಕನಾಗಿ, ಆಮೇಲೆ ನಿರ್ದೇಶಕನಾಗಿದ್ದು. ಸೊ ಹಾಗಿದೆ. ಬಟ್ ನನ್ನ ಮೊದಲ ಖುಷಿ ಕೊಡುವಂಥದ್ದು ಅದೇ, ಅಂದರೆ ಬರವಣಿಗೆ ಮತ್ತು ನಿರ್ದೇಶನ. ನಟನೆಗೆ ಸಂಬಂಧಪಟ್ಟ ಹಾಗೆ ಖಂಡಿತವಾಗ್ಲೂ ಖುಷಿ ಇದೆ. ಮತ್ತು ಇದು ನಟನೆ ಕೂಡ ಆಕ್ಸಿಡೆಂಟಲ್ಲಾಗಿ ನನ್ನ ಬದುಕಿನಲ್ಲಿ ಯಾವಾಗಲೂ ಆಗಿರೋದು. ಅಂದರೆ ನಾನು ಸೀತಾರಾಮ್ ಹತ್ರ ಕೆಲಸ ಮಾಡ್ತಾ ಇದ್ದಾಗ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಒಬ್ಬ ಪಾತ್ರಧಾರಿನ ಕರೆಸಿದ್ರು ಮ್ಯಾನೇಜರು, ಒಂದು ಪೊಲೀಸ್ ಪಾತ್ರಧಾರಿಗೆ. ಆ ಪಾತ್ರಧಾರಿ ಅಷ್ಟು ಚೆನ್ನಾಗಿ ಮಾಡ್ತಿರ್ಲಿಲ್ಲ. ನಾನು ಅವತ್ತಾನೇ ಕಟಿಂಗ್ ಮಾಡಿಸ್ಕೊಂಡು ಹೋಗಿದ್ದೆ, ಅಲ್ಲಿ ನಿಂತಿದ್ದೆ. ಸೀತಾರಾಮ್ ನೋಡಿದ್ರು, ನೀನು ಆ ಇನ್ಸ್ಪೆಕ್ಟರ್ ಕಷ್ಟ ಮಾಡ್ಕೊಂಡು ಬಾ ಅಂದರು. ಸರ್ ಅಂದೆ, ಬರೇ ನೀನೇ ಮಾಡುವಂತೆ ಆ ಪಾತ್ರ ಅಂದರು. ಹಾಗಾಗಿ ಹಾಗೆ ನಟನೆ ಅಂತ ಶುರುವಾಗಿದ್ದು. ಅವರು ಒಂದು ಮೈಲಾರಿ ಪಾಟೀಲ್ ಅಂತ ಒಂದು ಪಾತ್ರ ಕೊಟ್ಟಿದ್ದರು ಮಾಳವಿಕಾ ಅವ್ರ ಜೊತೆ ಮಾಡೋದಕ್ಕೆ. ಸೊ ಆ ಪಾತ್ರನೂ ಸಾಕಷ್ಟು ಮೆಚ್ಚುಗೆ ಪಡೆದಿತ್ತು. ಅದಾದ ನಂತರದಲ್ಲಿ ನಾನೊಂದು 4-5 ವರ್ಷ ಯಾವುದೂ ನಟನೆ ಮಾಡಿರಲಿಲ್ಲ. ತದನಂತರದಲ್ಲಿ ಶ್ರುತಿ ನಾಯ್ಡು ಅವ್ರ ನಿರ್ಮಾಣದಲ್ಲಿ ಮತ್ತು ಜೀ ಕನ್ನಡಕ್ಕೆ ಒಂದು ದೇವಿ ಅನ್ನೋ ಧಾರಾವಾಹಿನ ಮಾಡಿದ್ವಿ. ಅಲ್ಲಿ ಪರಮೇಶ್ವರ್ ಗುಂಡ್ಕಲ್ ಅವರು ನಾನು ಸೇರಿ ಚಿತ್ರಕಥೆ ಎಲ್ಲ ಮಾಡ್ತಾಯಿದ್ವಿ. ಸೊ ಆವಾಗ ಅದರಲ್ಲಿ ಒಂದು ಪಾತ್ರ ಮಾಡಿದ್ದೆ, ಕೇಶವನಾಥ ಅಂತ. ಸೊ 2010-11 ತದನಂತರದಲ್ಲಿ ಅಪ್ರಾಕ್ಸಿಮೇಟ್ಲಿ ನಾನೊಂದು 8-10 ವರ್ಷ ನಟನೆ ಮಾಡಿರಲಿಲ್ಲ. 2022-23 ನಾನು ಸಪ್ತಸಾಗರದಾಚೆ ಮಾಡೋಕ್ವರೆಗೂ, ಅದಕ್ಕೆ ಮುಂಚೆ ಯಾವುದೋ ಸಣ್ಣ ಪುಟ್ಟ ಪಾತ್ರ ಯಾವುದೋ ಒಂದು ಆಬ್ಲಿಗೇಷನ್ಗೆ ಮತ್ತು ಫ್ರೆಂಡ್ಶಿಪ್ಗೆ ಅಂತ ಮಾಡಿದ್ದು ಉಂಟು. ಬಿಟ್ಟರೆ ನಾನು ಯಾವತ್ತೂ ನಟನಾಗಿ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಹೇಮಂತರಾವ್ ಅವರು ಕರೆದು ಸಪ್ತಸಾಗರದಾಚೆಯಲ್ಲೋಲ್ಲಿ ನೀವು ಒಂದು ಪಾತ್ರ ನಿಭಾಯಿಸಬೇಕು ಅಂತ ಹೇಳಿದರು. ನನಗೂ ತುಂಬ ಹಿಂಡ್ರೆನ್ಸ್ ಇತ್ತು, ಹಿಂಜರಿಕೆಗಳಿತ್ತು. ಮಾಡ್ತೀನೋ ಇಲ್ವೋ ನನಗೆ ಗೊತ್ತಿರಲಿಲ್ಲ. ಯಾಕಂದ್ರೆ ನಾನೊಂದು 10 ವರ್ಷ ಆಗೋಗಿತ್ತು ಆ್ಯಕ್ಟಿಂಗ್ ಮಾಡಿ. ಇಲ್ಲ, ನೀವು ಮಾಡಬಲ್ರಿ, ಮಾಡಿ ಅಂತ ಹೇಳಿ ಒಂದು ನಂಬಿಕೆ ತುಂಬಿ ಮಾಡಿಸಿದ್ರು. ಹಾಗಾಗಿ ಅದಾದ ನಂತರದಲ್ಲಿ ಪರಮೇಶ್ವರ್ ಗುಂಡ್ಕಲ್ ಅವರು ಕೋಟಿ ಚಿತ್ರದಲ್ಲಿ ನೀವು ಮುಖ್ಯ ಖಳನಾಯಕನಾಗಿ ಮಾಡಲೇಬೇಕು ಅಂತ ಹೇಳಿ, ಪಾಪ ಅವರಿಗೆ ತುಂಬ ಜನರ ವಿರೋಧ ಇತ್ತಂತೆ. ಅಂದರೆ ವಿರೋಧ ಅನ್ನೋದಕ್ಕಿಂತ ಸಮ್ಮತಿ ಇರಲಿಲ್ಲ ನನ್ನನ್ನು ಹಾಕ್ಕೊಳ್ಳೋದ್ರ ಬಗ್ಗೆ. ನನ್ನನ್ನು ಈ ಪಾತ್ರಕ್ಕೆ, ಕೋಟೆಯಲ್ಲಿ ನಾನು ಮಾಡಿರುವಂಥ ದೀನು ಸಾವ್ಕಾರ್ ಅನ್ನೋ ಪಾತ್ರಕ್ಕೆ ನನ್ನನ್ನು ಕಾಸ್ಟ್ ಮಾಡೋದ್ರ ಬಗ್ಗೆ ಅವರ ವಲಯ ಅಂದರೆ ಅವ್ರದ್ದೊಂದು ಗ್ರೂಪ್ ಅಂತ ಏನಿದೆ, ಅಥವಾ ಅವರಲ್ಲಿ ಏನೋ ಅವರು ಚರ್ಚೆ ಮಾಡಿದಾಗ ಇಂಥ ಪಾತ್ರಕ್ಕೆ ಇವರು ಅಂತ ಅವರು ನಿರ್ಧಾರ ಮಾಡಿದಾಗ ಸುಮಾರು ಜನ ನನ್ನನ್ನು ಹಾಕ್ಕೊಳ್ಳೋದಕ್ಕೆ ಸಮ್ಮತಿ ಸೂಚಿಸಿರ್ಲಿಲ್ವಂತೆ. ಅಂದರೆ ಇನ್ನಷ್ಟು ನೋನ್ ಫೇಸ್ ಬೇಕು, ಇನ್ನಷ್ಟು ಪ್ರಚಲಿತವಾಗಿರೋರು ಬೇಕು, ಅಂದರೆ ಹಿಂದಿಯಿಂದ ಕರ್ಕೊಂಡು ಬರೋಣ, ತಮಿಳಿನಿಂದ ಕರ್ಕೊಂಡು ಬರೋಣ ಅಂತ ಹೇಳಿದ್ರಂತೆ. ಪರಮೇಶ್ವರ್ ಗುಂಡ್ಕಲ್ ಅವರು ಮತ್ತು ಚಿತ್ರಶ್ರೀ ಅಂತ ಅವ್ರ ಜೊತೆಗೆ ಒಬ್ಬರು ಇದ್ದಾರೆ, ಕೆಲಸ ಮಾಡ್ತಾರೆ. ಅವರಿಬ್ಬರು ನನ್ನನ್ನು ಮುಂಚಿನಿಂದ ಬಲ್ಲವರಾಗಿದ್ದರಿಂದ, ಇಲ್ಲ ಈತ ನಿಭಾಯಿಸಬಲ್ಲ ಮತ್ತು ಮಾಡಬಲ್ಲ, ಈತನಿಗೆ ಆ ಛಾತಿ ಇದೆ ಮತ್ತು ಆ ಶಕ್ತಿ ಇದೆ ಅಂತ ಅವರು ಅದನ್ನು ಖಂಡಿತವಾಗ್ಲೂ ಅವರೆಲ್ಲರ ಹತ್ರ ವಾದ ಮಾಡಿ ಅವರೆಲ್ಲರದನ್ನು ವಿರೋಧ ಕಟ್ಟಿಕೊಂಡು ನನ್ನನ್ನು ಕಾಸ್ಟ್ ಮಾಡಿರೋದು ಇಲ್ಲಿಗೆ.